ಸ್ನೇಹಿತರೆ ನಮಸ್ಕಾರ. ಸಂಚಾರಿ ಸತೀಶ್ ಮಾತಾಡೋದು. ಏನಪ್ಪ ವಿಚಾರ ಅಂತ ಅಂದರೆ, ಈ ಫ್ಯಾನ್ಸ್ಗಳ ವಾರು ನಿಲ್ಲದೇ ಇಲ್ಲ ಕಣ್ರಿ. ಯಾವಾಗ ಅಂತ್ಯ ಆಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಈ ಕಡೆ ದರ್ಶನ್ ಅವರ ಫ್ಯಾನ್ಸ್ ಒಂದು ಕಡೆ, ಈ ಕಡೆ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಒಂದು ಕಡೆ. ಈಗೆಲ್ಲ ಒಂದು ಸ್ವಲ್ಪ ತಣ್ಣಗಿತ್ತು ಅಂತಂದರೆ, ಈ ಡೆವಿಲ್ ಫಿಲಮ್ ರಿಲೀಸ್ ಆದಂಥ ಟೈಮ್ನಲ್ಲಿ ಕಿಚ್ಚ ಸುದೀಪ್ ಅವರು ಅದೇ ಡೇಟಿಗೆ ನಾವು ಬರ್ತೀವಿ ಅಂತ ಹೇಳಿ ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ. ಅದನ್ನೇ ಮಾತನ್ನು ಹಿಡ್ಕೊಂಡು ದರ್ಶನ್ ಫ್ಯಾನ್ಸ್ ಎಲ್ಲ ಏನೋ ಬರ್ತೀನಿ ಅಂತ ಹೇಳಿದ್ರು, ನಮ್ಮ ಬಾಸ್ ಮುಂದೆ ಬರೋಕ್ಕಾಗಲಿಲ್ಲ, ಹಂಗೆ ಹಿಂಗೆ ಅಂತ ಈ ರೀತಿಯಾಗಿ ಅಂತಂದ್ರೆ ಒಂಥರ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡುವಂಥದ್ದು ಈ ಅಭಿಮಾನಿಗಳು. ಈ ಕಡೆ ಇವರು ಸುದೀಪ್ ಅಭಿಮಾನಿಗಳು, ಈ ಕಡೆ ನಮ್ಮದು ಆ ಫಿಲಮ್ ಡೈಲಾಗ್ಗಳೆಲ್ಲ ತಗೊಂಡು ಅದನ್ನೇ ಎಡಿಟಿಂಗ್ ಮಾಡಿ ನಮ್ಮ ಬಾಸ್ ಹಂಗೆ ಹಿಂಗೆ ಅಂತ ಈ ರೀತಿಯಾಗಿ ವಾರ್ಗಳು ಇಲ್ಲಿ. ಆಮೇಲೆ ಕಿಚ್ಚ ಸುದೀಪ್ ಅವರು ಈಗ ಯಾವುದೋ ಮಾರ್ಕ್ ಮೂವಿದು ಒಂದು ಹುಬ್ಬಳ್ಳಿಯಲ್ಲಿ ಪ್ರಮೋಷನ್ ಹೋದಂಥ ಟೈಮ್ನಲ್ಲಿ ನಾವು ಯುದ್ಧಕ್ಕೆ ರೆಡಿ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ತದನಂತರ ವಿಜಯಲಕ್ಷ್ಮಿ ಅವರು ಯಾವುದೋ ಒಂದು ಫಿಲಮ್ ಥಿಯೇಟ್ರಿಗೂ ಅದಕ್ಕೆ ಡೆವಿಲ್ ಫಿಲಮ್ಗೆ ಯಾವುದೋ ಒಂದು ಸಕ್ಸಸ್ಗೆ ಏನೋ ಕರೆದಂಥ ಟೈಮ್ನಲ್ಲಿ ಅಲ್ಲಿಗೆ ಹೋಗಿರೋಂಥ ಟೈಮ್ನಲ್ಲಿ ನೀವೇನೇ ಹನ್ನಿ ಏನೇ ಬಿಡಿ ನಾವು ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ ಅಂತೇಳಿ ದರ್ಶನ್ ಅವರು ಹಿಂದೆ ಹೇಳಿದಂಥ ಒಂದು ಡೈಲಾಗನ್ನು ಅವ್ರು ರಿಪೀಟ್ ಮಾಡಿ ಹೇಳಿದರು. ಅಂತಂದರೆ ಇವ್ರು ಸುದೀಪ್ ಅವ್ರು ಹೇಳಿದ್ದು ಮತ್ತು ವಿಜಯಲಕ್ಷ್ಮಿ ಅವರು ಮಾತನಾಡಿದ್ದು ನೋಡಿದರೆ ಇಲ್ಲಿ ಖಂಡಿತವಾಗ್ಲೂ ಕೂಡ ಇವರವರ ಮಾತನಾಡಿದ್ದನ್ನು ಫ್ಯಾನ್ಸ್ ಅಂತಂದರೆ ಭಾಳ ಸೀರಿಯಸ್ ಆಗಿ ತೊಗೊಂಡು ಅವ್ರ ಫ್ಯಾನ್ಸ್ ಒಂದು ಕಡೆ, ಇವ್ರ ಫ್ಯಾನ್ಸ್ ಒಂದು ಕಡೆ. ಇಲ್ಲಿ ನೋಡುವಂಥ ಪ್ರೇಕ್ಷಕರಿಗೆ ಏನಪ್ಪ ಇವರೇನೋ ದೊಡ್ಡ ಈ ರೀತಿಯಾಗಿ ಏನು ಆಗಬಾರ್ದಾಗಿದೆಯಾ, ಈ ರೀತಿಯಾಗಿ ಫ್ಯಾನ್ಸ್ ವಾರ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಸಂದೇಶವನ್ನು, ಕೆಟ್ಟ ಸಂದೇಶವನ್ನು ರಾಜ್ಯದ ಜನಕ್ಕೆ ಕೊಡ್ತಾ ಇದ್ದಾರೆ ಮತ್ತು ಅಕ್ಕಪಕ್ಕ ರಾಜ್ಯದವರಿಗೆ ಕೊಡ್ತಾ ಇದ್ದಾರೆ. ಬೇರೆ ರಾಜ್ಯದಲ್ಲಿ ಫ್ಯಾನ್ಸ್ ವಾರ್ ಇಲ್ಲ, ಆದರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಇವರಿಬ್ಬರದೇ ಫ್ಯಾನ್ಸ್ ವಾರ್ ನಡೀತಾ ಇದೆ. ಇದು ಯಾವಾಗ ಅಂತ್ಯ ಕಾಣಿಸ್ತಾರೋ ಏನಂತೂ ಗೊತ್ತಿಲ್ಲ. ದಯಮಾಡಿ ನಾನು ಒಂದೇ ಹೇಳೋದು, ಅಭಿಮಾನಿಗಳೇ ನೀವುಗಳು ಕರೆಕ್ಟಾಗಿರಿ. ಇಲ್ಲಿ ಏನೋ ಯಾವುದೋ ಒಂದು ವೇದಿಕೆ ಮೇಲೋ ಮತ್ತೊಂದು ಈ ಹೀರೋಗಳು ಮಾತನಾಡುವಂಥದ್ದನ್ನು ನೀವು ಸೀರಿಯಸ್ ಆಗಿ ತೊಗೊಳಕ್ಕೋಗ್ಬೇಡಿ. ಇಲ್ಲಿ ನೀವುಗಳೇ ಕಚ್ಚಾಡುವಂಥದ್ದು, ಹೊಡೆದಾಡುವಂಥದ್ದು ಮತ್ತು ಟೇಷನ್ನು ಮತ್ತೊಂದು ಹೋಗಿ ಕಂಪ್ಲೇಂಟ್ ಆಗುವಂಥದ್ದು, ಅದನ್ನು ಶಿಕ್ಷೆ ಅನುಭವಿಸುವಂತಾರೆ ನೀವು. ಇಲ್ಲಿ ಯಾರು ಬಂದು ಯಾವ ಹೀರೋಗಳು ಬಂದು ಇಲ್ಲಿ ಬಿಡಿಸುವಂಥ ಕೆಲಸವನ್ನು ಮಾಡಲ್ಲ. ಈ ಹಿಂದೆ ರಮ್ಯಾ ಅವರು ದರ್ಶನ್ ಫ್ಯಾನ್ಸು ಯಾವ ರೀತಿಯಾಗಿ ಕೆಟ್ಟ ಕಮೆಂಟ್ಗಳನ್ನು ಹಾಕ್ತಾರೆ, ಮತ್ತೊಂದು ಹಾಕ್ತಾರೆ ಅಂತೇಳಿ ಕಮಿಷನರ್ ಅವರಿಗೆ ದೂರು ಕೊಟ್ಟಿದ್ರು. ಹೋಗಿ ಯಾರ್ಯಾರು ಕೆಟ್ಟ ಕಮೆಂಟ್ಗಳನ್ನು ಹಾಕಿದ್ರು ಅವರನ್ನು ಹುಡ್ಕೊಂಬಂದು ಅವ್ರಿಗೆ ಒಂದು ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಪಾಪ ಅವ್ರ ಮನೆಯವರು ಇಲ್ಲರಪ್ಪ ನಮ್ಮ ಮಕ್ಕಳು ಏನೂ ತಪ್ಪು ಮಾಡಿಲ್ಲ ಬಿಟ್ಬಿಡಿ ಅಂತೇಳಿ ಈ ಮಾಧ್ಯಮಗಳ ಮುಖಾಂತರ ಭಾಳ ಕೋರ್ಕೊಂಡ್ರು. ರಮ್ಯಾ ಅವರು ಇಲ್ಲ ಈ ರೀತಿಯಾಗಿ ಆಗಬೇಕು, ಇನ್ನು ಮುಂದೆ ಯಾರಿಗೂ ಕೂಡ ಈ ರೀತಿಯಾಗಿ ಮಾಡಬಾರ್ದು, ಬುದ್ಧಿ ಕಲಿಬೇಕು ಈ ರೀತಿಯಾಗಿ ಅಂತೇಳಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟರು. ಇಲ್ಲಿ ನೋವು ಅನುಭವಿಸ್ತಾರೆ ಯಾರು? ಫ್ಯಾನ್ಸ್ ತಾನೇ, ನೀವು ತಾನೇ. ಫಿಲಮನ್ನು ನೋಡಬೇಕು, ಎಂಜಾಯ್ಮೆಂಟ್ ಮಾಡಬೇಕು, ಥಿಯೇಟ್ರಿಂದ ಈಚೆ ಕಡೆ ಬರಬೇಕು, ಇಲ್ಲ 4 ಜನ ಕೇಳಬೇಕು, ನೋಡ್ರಪ್ಪ ಹೋಗಿ ನೋಡಿ ಫಿಲಮ್ ಅಂತೇಳಿ. ನೀವು ಅದನ್ನೇ ಸೀರಿಯಸ್ ಆಗಿ ತೊಗೊಂಡು ಫ್ಯಾನ್ಸ್ ವಾರ್ ಯಾಕೆ ಮಾಡಬೇಕು? ಯಾಕ್ರಿ ಮಾಡಬೇಕು? ಕಿಚ್ಚ ಸುದೀಪ್ ಅಭಿಮಾನಿಗಳಿಗಾದರೂ ಅಷ್ಟೇ, ದರ್ಶನ್ ಅಭಿಮಾನಿಗಳಿಗಾದರೂ ಅಷ್ಟೇ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಕನ್ನಡ ಒಂದು ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ, ಅದಕ್ಕೆ ಖುಷಿ ಪಡಿ. ನಮ್ಮ ಹೀರೋಗಳು ಇಂಥ ಫಿಲಮನ್ನು ತೆಗಿತಾ ಇದ್ದಾರೆ ಅಂತ ಅದಕ್ಕೆ ಉತ್ತೇಜನ ಕೊಡಿ. ಫ್ಯಾನ್ಸ್ ವಾರ್ ಮಾಡ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಇಲ್ಲಿ ಯಾರು ದೊಡ್ಡವರು ಅಲ್ಲ, ನಿಮ್ಗಿಂತ ದೊಡ್ಡವರು ಬೇರೆ ಇದ್ದಾರೆ. ರಜನಿಕಾಂತ್ ಅವರು ಎಷ್ಟು ನಮ್ಮ ಕರ್ನಾಟಕದವ್ರೆ ಅಪ್ಪ, ಅವ್ರಿಗೆ ಯಾಕೆ ಫ್ಯಾನ್ಸ್ ವಾರ್ ಇಲ್ಲ? ಅಮಿತಾಬ್ ಬಚ್ಚನ್ ಇದ್ದಾರೆ, ಅವ್ರಿಗೆಲ್ಲ ಯಾಕೆ ಫ್ಯಾನ್ಸ್ ವಾರ್ ಇಲ್ಲ? ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ನಮ್ಮ ಹೀರೋಗಳು ಮರ್ಯಾದೆ ಅಂತ ಅಂತಂದರೆ ಇವರವರ ಮಾತನಾಡ್ಕೊಂಡು ಇವರವರ ಮರ್ಯಾದೆಯನ್ನು ಇವರವರೇ ತಕ್ಕೋತಾ ಇದ್ದಾರೆ. ಇವ್ರಿಗಿಂತ ದೊಡ್ಡ ನಟರೇ ಇಲ್ವಾ? ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ? ನಮ್ಮ ಕನ್ನಡ ಫಿಲಮನ್ನು ನೋಡಿ ಆರೈಸಿ ಪ್ರೋತ್ಸಾಹ ಕೊಟ್ಟು ಅದಕ್ಕೆ ಒಂದು ಉತ್ತೇಜನಕ್ಕೆ ತಗೊಂಡೋಗ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕಾಗ್ತದೆ. ಇಲ್ಲಿ ಹೀರೋಗಳು ಅಷ್ಟೇ, ನೀವು ಕೂಡ ಮಾತನಾಡುವಂತಹ ಬರದಲ್ಲಿ ಯಾರದೋ ಒಬ್ಬ ತೇಜವಧೆ ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದು ಅಲ್ಲ. ನೀವು ನಿಮ್ಮ ಫಿಲಮ್ ಬಗ್ಗೆ ಮಾತ್ರ ಮಾತಾಡಿ. ಸುಮ್ಮನೆ ಇಲ್ಲಿ ಯಾರ ಮೇಲೆ ಯುದ್ಧ ಸಾರಿ ಏನು ಮಾಡಬೇಕಾಗ್ತದೆ, ಆಗ್ತದೆ? ದರ್ಶನ್ ಅವರು ಹೋಗಿ ಅಲ್ಲಿದ್ದಾರೆ, ಜೈಲಲ್ಲಿದ್ದಾರೆ, ಈ ಕಡೆ ಹೊರಗಡೆ ಇದ್ದಾರೆ. ನಮ್ಮ ಬಾಸ್ ಈಗ ಅಭಿಮಾನಿಗಳು ಕೆಲವ್ರಿಗೆ ಹೇಳೋದು ನೋಡ್ಬೇಕು, ನಮ್ಮ ಬಾಸು ಒಳಗಡೆ ಇದ್ದಾರೆ, ಹೊರಗಡೆ ಬಂದಿದ್ರೆ ಕಥೆನೇ ಬೇರೆ ಇರ್ತದೆ. ಏನು ಮಾಡಿರೋರು? ಏನು ಹೋಗಿ ಅವ್ರ ಮನೆ ನುಗ್ಗಿ ಏನಾರು ಒಂದು ಗಲಾಟೆ ಮಾಡಿ ಮತ್ತೊಂದು ಇದು ಮಾಡೋರಾ? ಏನೂ ಆಗಲ್ಲ ಕಣ್ರಿ. ನೀವು ಅಭಿಮಾನಿಗಳ ತಪ್ಪು ಕಲ್ಪನೆಯನ್ನು ಬಿಟ್ಟು ಈ ಎಲ್ಲರಿಗೂ ಕೂಡ ಒಂದು ಹೀರೋವನ್ನು ಆಲಿಸ್ಬೇಕು, ಅವ್ರು ಅಭಿಮಾನಿ ಆಗಬೇಕು, ಒಂಥರ ಎಲ್ಲ ಥರ ಇರುತ್ತೆ. ಅತಿ ಹೆಚ್ಚಾಗಿ ಅದೇನೋ ಹೇಳ್ತಾರಲ್ಲ ಗಾದೆ ಮಾತು, ಅಮೃತ ಕೂಡ ವಿಷಯ ಆಗುತ್ತೆ ಅನ್ನೋದನ್ನು. ಎಷ್ಟು ಬೇಕು ಅಷ್ಟೇ ಇರಬೇಕು. ಅಭಿಮಾನ ಹಿಡ್ಕೊಳ್ಳಿ, ಅದ್ರ ಯಾರು ಬೇಡ ಅಂತಲ್ಲ. ಈ ರೀತಿಯಾಗಿ ಹುಚ್ಚ ಅಭಿಮಾನಿಗಳನ್ನು ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ. ಹಾಗಾಗಿ
ಕನ್ನಡ ಫಿಲಮ್ ಈಗ ಶಿವಣ್ಣವ್ರ ಈಗ ಎಲ್ಲ ಸುಮಾರು ಜನ ಅನ್ಕೊಂಡ್ರಿ ಇಲ್ಲ 45 ಫಿಲಮ್ಗೆ ಒಂದು ಕಡೆ ಒಂದು ತಂಡ ಯುದ್ಧ ಮಾಡ್ತಾ ಇದ್ದಾರೆ ಒಂದು ಕಡೆ ಅಂತ. ಅಂದರೆ ಕೆಲವರು ಜನ ಅಲ್ಲ, 45 ಫಿಲಮ್ಗೆ ಅಂದರೆ ಶಿವಣ್ಣ ಅವರು ಮತ್ತು ಉಪೇಂದ್ರ ಅವರು, ಯಾರು ಇನ್ನೊಬ್ಬರು ಅವರು ಅವ್ರ ಹೆಸರು ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಹೇಳಿದ್ದಾರೆ ಅಂತ ಫಿಲಮ್ ಮಾಡಿದಾರಲ್ಲ, ಅವ್ರಿಗೆ ಹೇಳಿದ್ದಾರೆ ಅಂತ ಒಂದು ಸ್ವಲ್ಪ ಜನ ಅಂದ್ಕೊಂಡ್ರು. ಇಲ್ಲ 2 ದಿವಸ ಆದಮೇಲೆ ಮತ್ತೆ ವಿಜಯಲಕ್ಷ್ಮಿ ಅವರು ಒಂದು ಅದರಲ್ಲಿ ಹೇಳ್ತಾರಲ್ಲ, ನಾವು ನೊಂದ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ ಅಂತೇಳಿ ದರ್ಶನ್ ಫ್ಯಾನ್ಸ್ ಅವ್ರಿಗೆ ಇಲ್ಲ ಇದು ನಮಗೇ ಹೇಳಿರೋದು ಅಂತೇಳಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀರ. ಇದು ಸುದೀಪ್ ಅವರು ಅಷ್ಟೇ ಮಾತನಾಡುವಂಥ ಬರದಲ್ಲಿ ಈ ಪ್ರಚೋದನಕಾರಿ ಹೇಳಿಕೆಯನ್ನು ಯಾರೂ ಕೂಡ ಕೊಡೋಕೆ ಹೋಗ್ಬೇಡಿ. ಆಮೇಲೆ ಕೇಳಿದಂಥ ಸಂದರ್ಭದಲ್ಲಿ ನೀವು ಯಾರಿಗೆ ಹೇಳಿದ್ದು ಅಂತ ಅಂದರೆ ಕೆಲವರೆಲ್ಲ ಇಲ್ಲ ಕುಂಬಳಕಾಯಿ ಕಳ್ಳ ಅಂತ ಅಂದರೆ ನೀವು ಯಾಕೆ ಹೆಗ್ಲು ಮುಡ್ಕೊಂಡು ನೋಡ್ತೀರಾ ಅಂತೇಳಿ ಈ ರೀತಿಯಾಗಿ ಅವ್ರನ್ನ ವಯಸ್ಕ ಮಾತಾಡೋ ಅಂಥವ್ರು ಹೇಳಿದರು. ಬಟ್ ಈಗ ಒಬ್ರಿಗೆ ಒಬ್ಬರು ಶತ್ರು ಇದ್ದಾರೆ ಅಂತ ಅಂದರೆ ಅವ್ರಿಗೆ ಆಪೋಸಿಟ್ ಶತ್ರುಗೆ ಒಂಥರ ಮಾತಿನ ಬರದಲ್ಲಿ ಮಾತಿನ ಏಟಲ್ಲಿ ಒಂಥರ ಮಾತನ್ನ ಆಡ್ತಾರೆ, ಅವ್ರಿಗೆ ಅರಿವಾಗಲಿ ಅಂತೇಳಿ. ಈಗ ಕೇಳ್ತಾರೆ ಸುದೀಪ್ ಅವ್ರನ್ನ ಕೇಳಿದರೆ ಇಲ್ಲ ನಾವು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಬೇರೆ ಹೀರೋಗಳು ಯಾರೂ ಇಲ್ವಾ, ಇವರೊಬ್ಬರನ್ನೇ ಹೇಳಿರೋದು, ನಾನೇನು ಹೆಸರು ತಗೊಂಡು ಹೇಳಿದ್ದೀನ ಮತ್ತೊಂದು ಅಂತೇಳಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಂತಂದರೆ ಮಾತನಾಡಿದ್ದಾರೆ, ಅದ್ರ ಡೈವರ್ಟ್ ಬೇರೆ ಥರ ಆಗ್ತಾ ಇದೆ. ಅಂತಂದರೆ ನೇರವಾಗಿ ಯಾರು ಕೂಡ ಹೆಸರನ್ನು ಹೇಳಿಲ್ಲ, ಯಾರು ಕೂಡ ಇವರು ಹೇಳೋಕ್ಕಾಗಲ್ಲ. ಈ ರೀತಿಯಾಗಿ ನಾನು ಬೇರೆ ಒಂದು ರೀತಿಯಲ್ಲಿ ನಾವು ನಮ್ಮ ಒಂದು ಪೈರಸಿ ಫಿಲಮನ್ನು ಪೈರಸಿ ಮಾಡ್ತಾ ಇದ್ದಾರೆ, ಒಂದು ತಂಡ ಇದೆ. ಎಲ್ಲ ಸುಮಾರು ಜನ ಈ ರೀತಿಯಾಗಿ ನಮ್ಮ ಸುದೀಪ್ ಅವರು ಹೇಳೋದು ನಮ್ಮ ಅಭಿಮಾನಿಗಳೇ ಅಂತ ಒಂದು ತಂಡವನ್ನು ಸುಳ್ಳು ಕಟ್ಕೊಂಡು ಅಂತಂದ್ರೆ ಅವರ ಸ್ನೇಹಿತರು ರಾಜುಗೌಡರು ಇದ್ದಾರಲ್ಲ, ಅವ್ರು ಹೇಳಿರುವಂಥದ್ದು. ಅಭಿಮಾನಿಗಳ ಸಂಘವನ್ನು ಕಟ್ಕೊಂಡು ಈ ರೀತಿಯಾಗಿ ಪೈರಸಿ ಮಾಡ್ತಾ ಇದ್ದಾರೆ, ಅವರನ್ನು ಮಟ್ಟ ಹಾಕುವಂಥ ಕೆಲಸ ಮಾಡ್ತಾ ಇದ್ವಿ, ಅವ್ರಿಗೆ ಹೇಳಿದಂಥ ಮಾತು ಇವರಿಗಲ್ಲ ಅಂತೇಳಿ ಈ ರೀತಿಯಾಗಿ ಹೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಅಭಿಮಾನಿಗಳು ಬಕ್ರ ಹಾಕ್ತಾ ಇರೋವಂಥದ್ರು ಅಭಿಮಾನಿಗಳು. ದಯಮಾಡಿ ನೀವು ಯಾರೋ ಒಂದು ಮಾತಿಗೋಸ್ಕರನೋ ಮತ್ತೊಬ್ಬರಿಗೆ ಉತ್ತೇಜನಗೊಂಡು ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ಮಾತನಾಡುವಂಥದ್ದು, ಫೇಸ್ಬುಕ್ಕಲ್ಲಿ ಬಂದು ಮಾತನಾಡುವಂಥದ್ದು ಈ ರೀತಿಯಾಗಿ ಯಾರೂ ಕೂಡ ಮಾಡೋಕ್ಕೆ ಹೋಗ್ಬೇಡಿ ಅನ್ನೋದನ್ನು ನನ್ನ ಮುಖಾಂತರ ನಮ್ಮೆಲ್ಲ ಅಭಿಮಾನಿಗಳಿಗೆ, ಎಲ್ಲ ಕನ್ನಡ ಫಿಲಮನ್ನು ನೋಡಿ ಎಂಜಾಯ್ ಮಾಡಿ ಒಂಥರ ಉತ್ತೇಜನ ಕೊಟ್ಟು ಬೆಳೆಸಿ ಆರೈಸಿ ನಿಮ್ಮ ಅಭಿಮಾನವನ್ನ ಯಾವ ರೀತಿಯಾಗಿ ಮೆರಿಬೇಕು ಆ ರೀತಿಯಾಗಿ ನಡೆಸ್ಕೊಳ್ಳಿ. ಅತಿ ಹೆಚ್ಚಾಗಿ ಮಾಡೋಕ್ಕೆ ಹೋಗ್ಬೇಡಿ, ಅಮೃತನೂ ಕೂಡ ವಿಷ ಆಗ್ತದೆ ಅನ್ನೋದನ್ನು ನನ್ನ ಮುಖಾಂತರ ನಮ್ಮೆಲ್ಲ ವೀಕ್ಷಕರಿಗೆ ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ನಾವು ನೋಡಿ ಬೇಜಾರಾಯಿತು. ಬೇರೆ ರಾಜ್ಯದಲ್ಲಿ ಇಲ್ಲ, ಆದರೆ ನಮ್ಮ ರಾಜ್ಯದಲ್ಲಿ ಯಾಕೆ ಈ ರೀತಿಯಾಗಿ ಫ್ಯಾನ್ಸ್ ವಾರ್ ಮಾಡ್ಕೊಂಡು ಇದು ಮಾಡ್ತಾರೆ ಅನ್ನೋದು ನಮಗೂ ಒಂಥರ ದುಃಖಕರ ಆದಂಥ ವಿಷಯ. ಇಲ್ಲಿ ಕನ್ನಡ ಸಿನಿಮಾ ಗೆಲ್ಲಬೇಕು, ಬೆಳಿಬೇಕು, ನಮ್ಮ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದು ಒಂದು ಆಸೆ ಭಾವನೆ ಅಷ್ಟೇ ಸ್ನೇಹಿತರೆ. ಹಾಗಾಗಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇರೋ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.